ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅಪ್ಪುನ ಸ್ಕೂಲಿಂದ ಕರ್ಕೊಂಡು ಬಂದೆ, ಊಟ ಮಾಡಿಸಿದಾದ್ಮೇಲೆ ಅವನಿಗೆ ಒಂದು ಗ್ಲಾಸ್ ಹಾಲನ್ನ ಕೂಡ ಕೊಡ್ತೀನಿ. ಸೊ ಇವಾಗ ಹಾಲನ್ನ ಬಿಸಿ ಮಾಡಿ ಅವನಿಗೆ ಕೊಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಿಚನಲ್ಲಿ ಒಂದು ಸ್ವಲ್ಪ ಕೆಲಸಗಳಿದ್ವು. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದನ್ನ ಜೋಡಿಸ್ಬೇಕಾಗಿತ್ತು. ಸರಿ, ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ ಪಾತ್ರೆಗಳನ್ನ. ಸೊ ಆಲ್ಮೋಸ್ಟ್ ಬೆಳಗ್ಗೆ ಒಂದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಬಿಟ್ಟಿರ್ತೀನಿ. ಮುಂಚೆ ಎಲ್ಲ ಒಂದು ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಆಗ್ತಾಯಿತ್ತು. ಬಟ್ ಇವಾಗ ನನಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕಾಗಿರುತ್ತೆ. ಸೊ 12:30 1 ಗಂಟೆ ಅಂತೂ ಹಾಗೇ ಹೋಗ್ಬಿಟ್ಟಿರುತ್ತೆ. ಸೊ ಇವತ್ತು ಕೂಡ ಹಾಗೆ ಆಯಿತು. 1 ಗಂಟೆ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಬಿಟ್ಟು ಪೂಜೆ ಮಾಡೋ ಅಷ್ಟೊತ್ತಿಗೆ 1 ಗಂಟೆ. ಬಟ್ ಪರವಾಗಿಲ್ಲ, ನನ್ನ ಮನೆ ಕೆಲಸ ಕೂಡ ಇಂಪಾರ್ಟೆಂಟ್. ಕಷ್ಟಪಟ್ಕೊಂಡು ಮನೆ ಕಟ್ಟಿಸಿ ನಾವೇನು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಅದು ಸರಿ ಇರಲ್ಲ ಅಲ್ವಾ. ಹಾಗಾಗಿ ಡೀಟೇಲಾಗಿ ಏನೆಲ್ಲ ಕೆಲಸ ಮಾಡ್ಕೊಳ್ಬೇಕೋ ಎಲ್ಲನೂ ಮಾಡ್ಕೊಳ್ತೀನಿ. ಬಟ್ ಏನಾದರೂ ಡಸ್ಟಿಂಗ್ ಕೆಲಸ ಎಲ್ಲ ಇತ್ತು ಅಂತ ಅಂದರೆ ಅದನ್ನೆಲ್ಲ ಬೇರೆ ದಿನಕ್ಕೆ ಇಟ್ಕೊಳ್ತೀನಿ ಅಷ್ಟೇನೆ. ಸೊ ಜೀವನ ಇದ್ದಾಗ ಡಸ್ಟಿಂಗ್ ಕೆಲಸ ಇದನ್ನೆಲ್ಲ ನಾನು ಮಾಡ್ಕೊಳ್ತೀನಿ. ಬಿಕಾಸ್ ಎಲ್ಲ ಒಂದೊಂದು ಸ್ವಲ್ಪ ಮೇಲ್ಗಡೆ ಹತ್ತಿ ಮಾಡ್ಕೊಳ್ಬೇಕು ಅಂತೆಲ್ಲ ಅಂದರೆ ಆಗಲ್ಲ ಅಲ್ವಾ. ಹಾಗಾಗಿ ನಾನು ನನ್ನ ಕೆಲಸಗಳನ್ನ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇನ್ನೂ 1-2-3 ಜನ ವ್ಯೂವರ್ಸ್ ಕೇಳಿದರು, ನಿಮ್ಮ ಮನೆಗೆ ಯಾರಾದರೂ ಲೇಬರ್ಸ್ ಬರ್ತಾರಾ ಅಂತ. ನಮ್ಮ ಮನೆಯಲ್ಲಿ ಲೇಬರ್ಸ್ ಎಲ್ಲ ಯಾರೂ ಬರೋಲ್ಲ, ನಾನೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಇವಾಗ ಸ್ಟೆಪ್ಸ್ ಎಲ್ಲ ಒಂದು ವಾರಕ್ಕೆ 2 ಸಲ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅಂದರೆ ನೀಟಾಗಿ ನೀರೆಲ್ಲ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಮನೆ ಒಳಗಡೆ ಬಂತು ಅಂತಂದರೆ ದಿನ ಬಿಟ್ಟು ದಿನ ಮನೆ ಒರೆಸ್ಕೊಳ್ತೀನಿ. ಇಲ್ಲ ಅಂತಂದರೆ ವಾರಕ್ಕೂ ಅಟ್ಲೀಸ್ಟ್ ಒಂದು 3-4 ಸಲ ಆದರೂ ಮನೆ ಒರೆಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು 2-3 ದಿನ ನಾನೇ ಯಾವಾಗಾದರೂ ಬೇಡ ಬಿಡು ಅಂದ್ಕೊಂಡು ಸುಮ್ಮನಾಗ್ತೀನಿ. ಯಾಕಂದರೆ ಪ್ರತಿದಿನ ನೆಲ ಒರೆಸ್ಕೊಂಡು ಬರಬೇಕು ಅಂತಂದರೆ ಇವಾಗ ಇಲ್ಲಿ ಸಾಧ್ಯವಾಗ್ತಿಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಯೋಚನೆ ಮಾಡಿದ್ದೀನಿ ಅಷ್ಟೇನೆ. ಸೊ ಈಗ ತೊಳೆದಿಟ್ಟಿದ್ದ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಅಪ್ಪುಗೆ ಹಾಲು ಕೂಡ ಬಿಸಿಯಾಗಿತ್ತು. ಅವನಿಗೆ ಹಾಲು ಕೊಟ್ಬಿಟ್ಟು ಇವಾಗ ಟ್ಯೂಷನ್ಗೆ ಕರ್ಕೊಂಡು ಹೋಗಬೇಕು. ಸೊ ಇನ್ನೂ ಎಲ್ಲ ಅರೇಂಜ್ ಮಾಡ್ಕೋಬೇಕು. ಇನ್ನೂ ಸುಮಾರಿದ್ದಾವೆ. ಕೆಲವೊಂದಷ್ಟು ಎಲ್ಲ ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಏನಂದರೆ ನಾವು ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆದಮೇಲೆ ಎಲ್ಲ ಪ್ರತಿ ಸಾಮಾನು ಕೂಡ ಅದರ್ಧ ಜಾಗಕ್ಕೆ ಇಟ್ಬಿಟ್ಟಿದ್ದೀನಿ. ಬಟ್ ಹೊಸದಾಗಿ ತೊಗೊಂಡು ಅರೇಂಜ್ ಮಾಡ್ಕೋಬೇಕು ಅನ್ನೋದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಮೀಶೋಯಿಂದ ಮತ್ತು ಫ್ಲಿಪ್ಕಾರ್ಟಿಂದ, ಅಮೆಝಾನಿಂದ ಎಲ್ಲ ಒಂದಷ್ಟು ಮನೆಗೆ ವಾಲ್ ಹ್ಯಾಂಗಿಂಗ್ಸ್ ಆಗಿರ್ಬೋದು ಅಥವಾ ಡೆಕೋರ್ ಐಟಮ್ಸ್ನ ನಾನು ತರಿಸಿದ್ದೆ. ಸೊ ಅದನ್ನೆಲ್ಲ ನಾನು ಲಾಸ್ಟ್ ವ್ಲಾಗ್ನಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈ ಸಂಡೇ ಬಂದರೆ ಜೀವನಿಗೆ ರಜಾ ಇರುತ್ತೆ ಅಲ್ವಾ. ಸೊ ಅವತ್ತಿನ ದಿನ ಏನೆಲ್ಲ ಐಟಮ್ ತರಿಸಿದ್ದೀನಿ ಅದನ್ನೆಲ್ಲ ನೀಟಾಗಿ ವಾಲ್ ಹ್ಯಾಂಗಿಂಗ್ಗೆ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಜೀವನ ಇದ್ದಾಗ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಒಬ್ಬಳೇ ಎಲ್ಲನೂ ಕೂಡ ಮಾಡಬೇಕಂದ್ರೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಈ ರೀತಿ ಜೀವನ ಇದ್ದಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಪ್ಪು ಅವನು ಟ್ಯೂಷನಿಗೆ ಕರ್ಕೊಂಡು ಹೋಗಿ ಬಿಡ್ತೀನಿ. 4:15 6:30 ಅವನಿಗೆ ಟ್ಯೂಷನ್ ಇರುತ್ತೆ. ಅಪ್ಪುನ ಟ್ಯೂಷನಿಗೆ ಬಿಟ್ಬಿಟ್ಟು ಬಂದೆ. ಮೇಲ್ಗಡೆ ಪಾಟಲ್ಲಿ ಒಂದು ಹೂವು ಕೂಡ ಅರಳಿತ್ತು. ನಾನು ಬೆಳಗ್ಗೆ ಟೆರೇಸ್ಗೆ ಹೋಗೋದಕ್ಕಾಗಿರಲಿಲ್ಲ. ಸೊ ಪಾಟಿಂದ ಹೂವನ್ನ ತಗೊಂಡು ಬಂದು ಇವಾಗ ದೇವರ ಹತ್ರ ಇಟ್ಟು ಪೂಜೆನ ಕೂಡ ಮಾಡಿದ್ದಾಯಿತು. ಮತ್ತು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ನೆಲ ಎಲ್ಲ ಒರೆಸ್ಕೊಂಡು ಹೊರಗಡೆ ರಂಗೋಲಿನ ಕೂಡ ಬಿಟ್ಬಿಟ್ಟು ಬಂದೆ. ಸೊ ಅವತ್ತು ರಥಸಪ್ತಮಿ ಇದ್ದಿದ್ದರಿಂದ ನಮ್ಮ ಚಿಕ್ಕಮ್ಮ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ರಂಗೋಲಿನ ತುಳಸಿ ಗಿಡದ ಹತ್ರ ಬಿಡು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ರೀಲ್ಸ್ನ ಕಳಿಸಿದ್ರು. ಸೊ ಅದನ್ನು ನೋಡಿಕೊಂಡು ನಾನು ಈ ರೀತಿಯಾಗಿ ಒಂದು ರಂಗೋಲಿನ ತುಳಸಿ ಮುಂದೆ ಬಿಟ್ಟೆ. ಸೊ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡಿದ್ದು ಕೂಡ ಆಯಿತು. ತುಂಬ ಬೇಗನೆ ಆವತ್ತಿನ ದಿನ ನಾನು ಪೂಜೆನ ಮಾಡಿಬಿಟ್ಟೆ. ಏನಕ್ಕೆ ಅಂತಂದರೆ ಹೋದ ವರ್ಷ ರಥಸಪ್ತಮಿ ದಿನವೇ ನಾವು ನಮ್ಮ ಮನೆ ವಾಸ್ಕಲ್ನ ಇಟ್ಟಿದ್ದು. ಸೊ ಅದೊಂದು ನೆನಪು ಅಲ್ವಾ, ಬೇಗ ಪೂಜೆ ಮಾಡಿಬಿಡೋಣ ಇವತ್ತು ಒಂದು ಸ್ವಲ್ಪ ಅರ್ಲಿಯಾಗಿ ಅಂತ ಅಂದ್ಬಿಟ್ಟು ಮನೆ ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಂಡು ಮನೆ ಕೆಲಸನೂ ಕೂಡ ಮಾಡಿ ಮುಗಿಸ್ಕೊಂಡು ಸೊ ಈ ರೀತಿಯಾಗಿ ರಂಗೋಲಿ ಕೂಡ ಬಿಟ್ಟಿದ್ದೀನಿ. ಸೊ ಯಾವ ರೀತಿ ಇದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ರಂಗೋಲಿ ಬಿಡೋದನ್ನು ಕೂಡ ಕಲ್ತ್ಕೊಂಡಿದ್ದೀನಿ ನಾನು. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ನೈಟ್ ದ್ರಾಕ್ಷಿ ಹಾಗೆಯೇ ಅಂಜೂರನ
ನೀರಲ್ಲಿ ನೆನೆ ಇಟ್ಟಿರ್ತೀನಿ. ಸೊ ಕೆಲಸ ಎಲ್ಲ ಆದಮೇಲೆ ಕಾಫಿ ಕುಡಿಯೋ ಬದಲು ಇದನ್ನ ಆದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡು ದ್ರಾಕ್ಷಿನ ಹಾಗೆಯೇ ಅಂಜೂರನ ತಿಂತಾಯಿದ್ದೀನಿ. ಸೊ ಆಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ನಾನು ಪೂಜೆ ಮಾಡ್ತಾ ಇರೋ ಥರ ಆಯಿತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ. ಸಂಜೆ ಜೀವನ್ ಬಂದಾಗ ಜೀವನ ದೀಪ ಹಚ್ತಾರೆ ಅಂತ ಅಂದ್ಕೊಂಡು. ಸೊ ಇವಾಗ ನಮ್ಮ ಅಪ್ಪು ರೂಮಲ್ಲಿ ಹೆಡ್ ಬೋರ್ಡ್‌ನ ಹಾಕಬೇಕಾಗಿತ್ತು. ಅದು ಕೆಲಸ ಪೆಂಡಿಂಗ್ ಇತ್ತು. ಸೊ ಹಾಗಾಗಿ ಸರಿ ಅದನ್ನು ಹಾಕ್ಸ್ಬಿಡೋಣ ಅಂತ ನಮ್ಮ ಇಂಟೀರಿಯರ್ ಡಿಸೈನರ್‌ಗೆ ಕೂಡ ಅದನ್ನು ಹೇಳಿದ್ದೆ. ಅವರು ಕಾರ್ಪೆಂಟರ್‌ನ ಕೂಡ ಕಳಿಸಿದ್ರು. ಸೊ ಕಾರ್ಪೆಂಟರ್ ಬಂದ್ಬಿಟ್ಟು ಹೆಡ್ ಬೋರ್ಡ್‌ಗೆ ಏನು ಪ್ಲೇ ಹೊಡಿಬೇಕಾಗಿತ್ತು ಅದನ್ನು ಹೊಡ್ಕೊಟ್ಬಿಟ್ಟು ಹೋದರು. ಇನ್ನು ಕುಶನ್ ಅವರು ಬರಬೇಕು. ಪೂಜೆ ಮಾಡದೇ ಇರೋ ಥರ ಆಗೋಯ್ತು. ಎಲ್ಲ ಕೆಲಸನ ಮಾಡಿ ಮುಗಿಸ್ಕೊಂಡೆ. ಬಟ್ ಆಮೇಲೆ ಪೂಜೆ ಮಾಡೋದಕ್ಕಾಗಲಿಲ್ಲ. ಇನ್ನೇನು ಮಾಡೋದಕ್ಕಾಗಲ್ಲ. ಮತ್ತು ಮನೆ ಹತ್ರ ತೊಗರಿಕಾಯಿ ಬಂದಿತ್ತು ಅಂತ ಅಂದ್ಬಿಟ್ಟು ₹100 2.5 kg ಅಂದ್ಬಿಟ್ಟು ತೊಗೊಂಬಿಟ್ಟೆ ಏನೋ ಫುಲ್ ಜೋಶಲ್ಲಿ. ಇವಾಗ ಇಷ್ಟು ಕುತ್ಕೊಂಡು ಬಿಡಿಸ್ಬೇಕು. ಮತ್ತು ಇನ್ನೊಂದೇನು ಅಂತ ಅಂದರೆ ಕುಷನ್ ಹಾಕೋರು ಕೂಡ ಬಂದಿದ್ದಾರೆ. ನನ್ನ ಮಗನ ರೂಮ್ಗೆ ಕುಷನ್ ಪೆಂಡಿಂಗ್ ಇತ್ತಲ್ವ, ಸೊ ಹಾಗಾಗಿ ಇವನ್ ಅದನ್ನು ಕೂಡ ಹಾಕಿಸ್ತಾ ಇದ್ದೀವಿ. ನಾನು ಇಲ್ಲಿ ಕೂಡ ತೊಗರಿಕಾಯಿ ಬಿಡಿಸ್ಕೊಂಡು ನೋಡಿಕೊಂಡು ಮಾಡ್ತಾಯಿದ್ದೀವಿ. ಸೊ ಬನ್ನಿ ಹಾಗೆಯೇ ಅದು ಯಾವ ರೀತಿ ಹಾಕ್ತಿದ್ದಾರೆ ಕುಷನ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ನಮ್ಮ ಮನೆಯದು ಏನಿದೆ ನಮ್ಮ ರೂಮ್ದು ಅದು ಆಗೋಗಿತ್ತು. ಕುಷನ್ ಹಾಕಿ ಗೃಹಪ್ರವೇಶ ಟೈಮಲ್ಲೇ ಹಾಕ್ಬಿಟ್ಟಿದ್ರು. ಬಟ್ ನನ್ನ ಮಗನ ರೂಮ್ದು ಮಾತ್ರ ಪೆಂಡಿಂಗ್ ಇದ್ದಿದ್ದು. ಇವಾಗ ಅದನ್ನು ಹಾಕ್ತಾಯಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಹಾಗೆ. ಸೊ ಅವರು ಬಂದಿದ್ದು ಮಧ್ಯಾಹ್ನ 3:15ಗೆ. ಸೊ ಅವ್ರು ಬಂದು ಅದಾದಮೇಲೆ ಅದೇನೋ ಕಾರ್ಪೆಂಟರ್ ಕರೆಕ್ಟಾಗಿ ಪ್ಲೇ ಹೊಡೆದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅವರು ಪ್ಲೇ ಹೊಡೆಯೋದಕ್ಕೆ ಅದೆಷ್ಟು ಸಾಹಸ ಪಟ್ಟಿದ್ದಾರೆ ಅಂದರೆ, ಆ್ಯಕ್ಚುಲಾಗಿ ಇವ್ರು ಕಾರ್ಪೆಂಟರ್ ಅಲ್ಲ, ಇವ್ರ ಕೆಲಸ ಏನು ಕುಷನ್ನಿದ್ದು ಕೆಲಸ ಇರೋದು. ಸೊ ಅವ್ರು ಕಾರ್ಪೆಂಟರ್ ಕೆಲಸನ ಮಾಡಿಕೊಂಡು ಟೈಮ್ ಸುಮ್ಮನೆ ವೇಸ್ಟ್ ಮಾಡಿದ್ರು. ಆಲ್ಮೋಸ್ಟ್ 1 ಅವರ್ 1.5 ಅವರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರು. ನನಗಂತೂ ನೋಡೇ ಸಾಕಾಗೋಯ್ತು. ಆಮೇಲೆ ನಾನೇ ಹೋಗ್ಬಿಟ್ಟು ಇನ್ನೂ ಎಷ್ಟು ಟೈಮ್ ತೊಗೊಳ್ತೀರಾ, ನೀವು ಇಷ್ಟೋ ತನಕ ಬೇಕಾ ನಿಮ್ಮ ಕೆಲಸ ಮುಗಿಸೋದಕ್ಕೆ ಅಂತ ನಾನೇ ಸ್ವಲ್ಪ ರೇಗಾಡಿದ್ದಕ್ಕೆ ಆಮೇಲೆ ಅವ್ರ ಓನರ್ನ ಕಾಲ್ ಮಾಡಿ ಕರೆದ್ರು. ಆಮೇಲೆ ಅವ್ರು ಬಂದ ಮೇಲೇ ಕೆಲಸ ಕರೆಕ್ಟಾಗಿ ಆಗಿದ್ದು. ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡಿದ್ದಾರೆ. ನನಗೂ ನೋಡಿ ಸಾಕಾಗಿ ಕೊನೆಗೆ ಅವ್ರಿಗೆ ರೇಗಾಡಿದ್ದು. ಆಮೇಲೆ ಅವ್ರ ಓನರ್ ಬಂದಮೇಲೆ ಅದೇನಿದೆ ಅವ್ರು ಕರೆಕ್ಟಾಗಿ ಅದನ್ನು ಹೇಳಿದ್ರು. ಆಮೇಲೆ ಅವ್ರು ಆ ಕೆಲಸಗಳನ್ನ ಮಾಡ್ಕೊಂಡು ಹೋದರು. ನಾನು ಇನ್ನೂ ಅಡುಗೆನೂ ಕೂಡ ಮಾಡಿರಲಿಲ್ಲ. ಇವ್ರು ಹಿಂದೆನೇ ನೋಡಿಕೊಂಡೇ ಇದ್ದಿದ್ದಾಯಿತು. ಆಮೇಲೆ ಜೀವನ್ ಬಂದಮೇಲೆ ಜೀವನ್ ನೋಡ್ಕೋತಾ ಇದ್ರು. ಸೊ ಈ ರೀತಿಯಾಗಿ ಆಯಿತು. ಸರಿ, ಇನ್ನು ಇವ್ರು ಕೆಲಸ ಮುಗಿಸ್ಬಿಟ್ಟು ಅವ್ರು ಹೊರಡೋ ಅಷ್ಟೊತ್ತಿಗೆ 9:30 ಆಯಿತು. ಮತ್ತು ಕುಷನ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಕುಷನ್ ಹಾಕಿ ಕೊಟ್ಟಿದ್ದಾರೆ. ನನಗೆ ಕಲರ್ ಕಾಂಬಿನೇಷನ್ ಎಲ್ಲ ಏನಿದೆ ಅದು ನನ್ನ ಮಗನ ರೂಮಿಗೆ ಮ್ಯಾಚ್ ಆಗಬೇಕು ಅಂತಲೇ ಹೇಳಿದ್ದೆ ಅವ್ರಿಗೆ. ಸೊ ಅವರು ಕ್ಯಾಟ್ಲಾಗ್ ಕೂಡ ತಂದಾಗ ನನಗೆ ಫಸ್ಟಿಗೆ ನಾನು ಯಾವ ಕಲರ್ ಸೆಲೆಕ್ಟ್ ಮಾಡಿದೆ ಅದೇ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಒಂದು ಸ್ವಲ್ಪ ಡಾರ್ಕ್ ಕಲರೇ ನಾವು ಚೂಸ್ ಮಾಡಿರೋ ಅಂಥದ್ದು. ಇದು ಕಂಪ್ಲೀಟಾಗಿ ಅಪ್ಪು ರೂಮ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬಿಕಾಸ್ ಒಂದು ಸೈಡ್ ಏನು ವಾರ್ಡ್ರೋಬ್ ಇದೆ ಅದು ಆಲ್ಮೋಸ್ಟ್ ಇದೇ ಕಲರೇ ಬರುತ್ತೆ.
ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೇನೇ ಅಪ್ಪನೂ ಕೂಡ ಅಷ್ಟೇ ನೋಡ್ಬೋದು. ಅವ್ನಿಗೆ ಹೇಳ್ತಾ ಇದ್ದೆ, "ಇದು ನಿನ್ನ ರೂಮು, ನೀನು ಇಲ್ಲೇ ಮಲ್ಕೋಬೇಕು" ಅಂತ. ಬಟ್ ಅವನು ಈಗ ಸದ್ಯಕ್ಕೆ ಅಂತ ಮಲ್ಕೊಳ್ಳಲ್ಲ, ನಮ್ಮ ಜೊತೆನೇ ಮಲ್ಕೊಳ್ತಾನೆ. ಇನ್ನು ಮುಂದೆ ಫ್ಯೂಚರಲ್ಲಿ ಅವನ ರೂಮು ಅಂತ ಒಂದು ಏನೋ ಸೆಟಪ್ ಮಾಡಬೇಕಲ್ವಾ? ಸೊ ಹಾಗಾಗಿ ಎಲ್ಲನೂ ಕೂಡ ಒಂದೇ ಸಲ ಕೆಲಸ ಮಾಡಿಸೋ ಟೈಮಲ್ಲೇ ಮಾಡಿಸ್ಬಿಟ್ರೆ ಅದು ಚೆಂದ. ಮತ್ತೆ ಇನ್ನೊಂದು ದಿನ ಮಾಡಿಸ್ತೀವಿ ಅಂತಂದರೆ ಎಲ್ಲ ಸರಿ ಬರಲ್ಲ. ಸೊ ಹಾಗಾಗಿ ಅದೇನೇನು ಕೆಲಸಗಳಿದ್ವು ಎಲ್ಲನೂ ಕೂಡ ಮಾಡಿಸ್ಬಿಟ್ಟಿದ್ದೀವಿ. ಇನ್ನು ನಮ್ಮ ರೂಮ್ ಹೆಡ್ ಬೋರ್ಡ್ ಎಲ್ಲ ಬಂದರೆ ನಾವು ಗೃಹ ಪ್ರವೇಶ ಟೈಮಲ್ಲೇ ಮಾಡಿಸ್ಬಿಟ್ಟಿದ್ವಿ. ಇನ್ನು ಅಪ್ಪು ರೂಮ್ದು ಒಂದೇ ಪೆಂಡಿಂಗ್ ಇದ್ದಿತ್ತು. ಸೊ ಅದನ್ನು ಕೂಡ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನಿದ್ರು ಬರೀ ಎಲೆಕ್ಟ್ರಿಷಿಯನ್ದು ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಸೊ ಅವ್ರು ಬಂದು ಅದನ್ನು ಕೂಡ ಮಾಡಿ ಮುಗಿಸ್ಕೊಂಡ್ರೆ ಎಲ್ಲನೂ ಕೂಡ ಆಯಿತು. ಇನ್ನು ಇಂಟೀರಿಯರ್ ಅವ್ರದ್ದು ಒಂಚೂರು ಅಂದರೆ ಜಸ್ಟು ಒಂದು ಡೋರ್ ಏನೋ ಚೇಂಜ್ ಮಾಡಿ ಕೊಡಬೇಕು. ಸೊ ಅದೊಂದು ಕೆಲಸ ಬಾಕಿ ಇದೆ. ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಆಗಿದೆ. ಆಮೇಲೆ ನನಗೂ ಕೂಡ ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ಏನಾದರೂ ಇದ್ರೂ ಕೆಲಸಗಳು ಇದ್ದೇ ಇರ್ತಾವಲ್ಲ ಅನ್ನೋ ಥರ. ಎಲೆಕ್ಟ್ರಿಷಿಯನ್ ಕೂಡ ಅಷ್ಟೇ, ಅವರು ಬರ್ತೀನಿ ಬರ್ತೀನಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ 2 ಮಂತ್ಸೇ ಆಗೋಯ್ತು, ಇನ್ನೂ ಕೂಡ ಬಂದಿಲ್ಲ. ಸೊ ಅದು ಒಂದು ನನಗೆ ಬೇಜಾರಿದೆ. ಬಟ್ ಅವ್ರ ಮನೆಯಲ್ಲಿ ಕೂಡ ಅವ್ರ ಕೆಲಸಗಳು ಕೂಡ ನೋಡ್ಕೊಳ್ಬೇಕು. ಆಮೇಲೆ ಓಕೆ ಪರವಾಗಿಲ್ಲ, ನಮಗೇನು ಇವಾಗ ಸದ್ಯಕ್ಕೆ ಅದಷ್ಟೊಂದು ಅವಶ್ಯಕತೆ ಇಲ್ಲ, ಪರವಾಗಿಲ್ಲ ಯಾವಾಗಾದ್ರೂ ಬಂದು ಮಾಡ್ಕೊಂಡು ಕೊಡಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಬಟ್ ಅವರು ಬಂದು ಅದೆಲ್ಲ ಕೆಲಸಗಳನ್ನ ಇನ್ನೇನು ಈ ವಾರದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅವ್ರಿಗೂ ಅದೆಲ್ಲ ಬಂದು ಮಾಡ್ಕೊಂಡು ಕೊಟ್ಟರೆ ಇನ್ನು ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಯಿತು ಅಂತಲೇ ಅರ್ಥ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ರೂಮ್ದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಸೊ ಹೊಸದು ಹೇಗಿದ್ರು ತೊಗೊಂಡು ಬಂದಿದ್ವಿ ಅಲ್ಲ, ಸೊ ಆ ಒಂದು ಬೆಡ್ ಸ್ಪ್ರೆಡ್ನೇ ಹಾಕ್ತಾ ಇದ್ದೀನಿ. ಇನ್ನು ಮನೆ ಕೆಲಸ ಎಲ್ಲ ಆಯಿತು. ಬಟ್ಟೆ ಒಂದು ಸ್ವಲ್ಪ ಇದೆ, ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಬೇಕು. ಮತ್ತು ಒಗ್ದಿರೋ ಬಟ್ಟೆಗಳನ್ನೆಲ್ಲ ಒಣಗಾಕಬೇಕು. ಸೊ ಇಷ್ಟು ಕೆಲಸಗಳಿದ್ದಾವೆ. ಆಲ್ಮೋಸ್ಟ್ ಇದೆಲ್ಲನೂ ಕೂಡ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಟೈಮ್ 1 ಗಂಟೆ ಹಂಗೆ ಆಗೇ ಹೋಗ್ಬಿಡತ್ತೆ. ಹೇಗಿದ್ದರೂ ನಾನು ಪೂಜೆ ಮಾಡೋ ಥರ ಇಲ್ಲ ಅಲ್ವಾ? ಇನ್ನೇನು ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿಕೊಂಡು ಅವ್ನಿಗೆ ಸ್ಕೂಲಿಂದ ಕರ್ಕೊಂಡು ಬರ್ತೀನಿ. ಇನ್ನು ಅವ್ನು ಬಂದಿದ್ದ ತಕ್ಷಣ ಅವ್ನಿಗೆ ಊಟ ಮಾಡಿಸೋದೇ ಆಗೋಗಿರುತ್ತೆ. ನಾನು ಬೆಳಗ್ಗೆನೇ ಇವತ್ತು ಸಾಂಬಾರನ್ನ ಕೂಡ ಮಾಡಿಬಿಟ್ಟಿದ್ದೆ. ಮತ್ತು ನಂಗೆ ಮಧ್ಯಾಹ್ನ ನಿಂತ್ಕೊಂಡು ಅಷ್ಟು ಅಡುಗೆ ಮಾಡೋ ಅಷ್ಟೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಬೆಳಗ್ಗೆನೇ ನಾನು ತಿಂಡಿ ಮಾಡೋ ಟೈಮಲ್ಲೇ ಸಾಂಬಾರನ್ನ ಕೂಡ ಮಾಡಿಬಿಟ್ಟೆ. ಇನ್ನೇನಿದ್ರು ಜಸ್ಟ್ ಅನ್ನಕ್ಕೆ ಇಟ್ಕೋಬೇಕು ಅಷ್ಟೇನೆ. ಸೊ ಅನ್ನ ಮಾಡಿಕೊಂಡ್ರೆ ಇನ್ನು ಮಧ್ಯಾಹ್ನ ಊಟಕ್ಕೆ ಕೂಡ ಆಯಿತು. ನನಗೆ ನಿಜವಾಗ್ಲೂ ಒಂದೊಂದು ಸಲ ಅನಿಸ್ತಾ ಇರುತ್ತೆ, ಎಲ್ಲನೂ ಡೀಪಾಗಿ ಕ್ಲೀನ್ ಮಾಡ್ಕೊಂಡು ಬರಬೇಕು ಅಂತ ಅಂದರೆ ಹಬ್ಬಗಳಿಗೆಲ್ಲ ನಾನು ಒಂದು ವಾರ ಮುಂಚೆನೇ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಡ್ಬೇಕು. ಸೊ ಈ ಥರ ಇವಾಗ ಹೆಡ್ ಬೋರ್ಡೆಲ್ಲ ಏನು ಹಾಕ್ಸಿದ್ದೀವಿ, ಸೊ ಅದನ್ನೆಲ್ಲ ನಾವು ವ್ಯಾಕ್ಯೂಮಿಂದನೇ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ನಮ್ಮ ಮನೇಲಿ ಇನ್ನೂ ನಾವು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡಿಲ್ಲ. ಸೊ ಅದನ್ನು ಕೂಡ ತೊಗೊಳ್ಬೇಕು. ನೋಡೋಣ ಮುಂದೆ ಫ್ಯೂಚರಲ್ಲಿ ತೊಗೊಳ್ಳೋಣ ಅಂತ. ಇವಾಗ ಏನೆಲ್ಲ ಕೆಲಸ ಇತ್ತು ಈ ಒಂದು ರೂಮಲ್ಲಿ ಒನ್ ಬೈ ಒನ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತೀನಿ. ಅಂದರೆ ಮತ್ತೆ ಈ ಒಂದು ಏರಿಯಾ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಬೇರೆ ಜಾಗಕ್ಕೆ ಹೋಗೋದು. ಸೊ ಅಲ್ಲಿ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು. ಸೊ ಈ ರೀತಿಯಾಗಿ ಒಂದೊಂದು ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದೇ ಪ್ರಕಾರದಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಇನ್ನು ನನ್ನ ಮಗನ ರೂಮಲ್ಲಿ ಅವ್ನ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಬಟ್ಟೆಗಳೆಲ್ಲ ಒಂದು ತೊಗೊಳೋದಕ್ಕೆ ಹೋಗಿ ಎಲ್ಲ ಬಟ್ಟೆಗಳನ್ನ ಆ ಕಡೆ ಈ ಕಡೆ ಮಾಡಿಬಿಟ್ಟಿದ್ದಾನೆ ಅವನು. ಸೊ ಎಲ್ಲನೂ ಕೂಡ ಫೋಲ್ಡ್ ಮಾಡಿ ಎತ್ತಿಡಬೇಕು. ಮತ್ತು ಒಣಗಾಕಿರೋ ಬಟ್ಟೆಗಳನ್ನ ತೊಗೊಂಡು ಬಂದುಬಿಟ್ಟು ಫೋಲ್ಡ್ ಮಾಡಿ ಇಡಬೇಕು ಅದನ್ನು ಕೂಡ. ಸೊ ಈ ರೀತಿ ಏನಾದರೂ ಒಂದು ಮನೆಯಲ್ಲಂತೂ ಕೆಲಸ ಇದ್ದೇ ಇರುತ್ತೆ. ಹೌಸ್ ವೈಫ್ ಅಂದರೆ ಅಷ್ಟು ಸುಲಭ ಅಲ್ಲ ಅಲ್ವಾ? ಎಷ್ಟು ಕೆಲಸ ಮಾಡ್ತೀವಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂನು. ನಾವು ಒಂದೊಂದ್ಸಲಿ ನಾನೇ ಅಂದ್ಕೊಳ್ತಾ ಇರ್ತೀನಿ, 1 ಅವರ್ ಕುತ್ಕೊಳ್ಳೋದಕ್ಕೂ ಕೂಡ ಟೈಮ್ ಇರಲ್ಲ, ಅಷ್ಟು ಕೆಲಸಗಳಿರ್ತವೆ. ಇವಾಗ ಬಟ್ಟೆಗಳೆಲ್ಲ ಏನಿದ್ವು ಅದನ್ನೆಲ್ಲ ಮೇಲ್ಗಡೆ ವಾಶ್ಗೆ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಈ ರೀತಿ ಇನ್ನು ಮೇಲ್ಗಡೆ ಬಟ್ಟೆ ಕಲ್ಲೆಲ್ಲ ಹಾಕ್ಸಿಲ್ವಾ ಅಂತ ಒಬ್ಬರು ಕೇಳಿದರು. ನಾವು ಬಟ್ಟೆ ಕಲ್ಲೆಲ್ಲ ಏನೂ ಹಾಕ್ಸಿಲ್ಲ ವಾಶ್ ಮಾಡೋದಕ್ಕೆ. ಇಫ್ ಇನ್ ಕೇಸ್ ಏನಾದರೂ ಸಣ್ಣ ಪುಟ್ಟ ಬಟ್ಟೆಗಳೆಲ್ಲ ಒಗಿಬೇಕು ಅಂತಂದರೆ ನಾನು ವಾಶ್ರೂಮಲ್ಲೇ ವಾಶ್ ಮಾಡ್ಕೊಂಬಿಡ್ತೀನಿ. ಸೊ ಅಂಥ ಏನು ಬಟ್ಟೆಗಳು ಬೀಳಲ್ಲ ಕೈಯಲ್ಲಿ ಒಗಿಬೇಕು ಅನ್ನೋ ಥರದ್ದು. ಎಲ್ಲನೂ ಕೂಡ ನಾವು ವಾಷಿಂಗ್ ಮಿಷಿನ್ ಯೂಸ್ ಮಾಡೇ ವಾಶ್ ಮಾಡ್ಕೊಳ್ತೀವಿ ಅಲ್ವಾ? ಇನ್ನು ಕೈಯಲ್ಲಿ ಒಗೆಯುವಂತಹ ಬಟ್ಟೆಗಳು ಏನೂ ಇರಲ್ಲ. ಇನ್ನು ಜೀವನ್ ಸಾಕ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ಏನಿರುತ್ತೆ ಅದನ್ನೆಲ್ಲ ನಾನು ವಾಶ್ರೂಮಲ್ಲೇ ವಾಶ್ ಮಾಡ್ಕೊಂಬಿಡ್ತೀನಿ. ಸೊ ಈ ರೀತಿ ಬಟ್ಟೆ ಕಲ್ಲು ಅವಶ್ಯಕತೆ ಏನಿಲ್ಲ ನಮಗೆ ಈಗ ಸದ್ಯಕ್ಕೆ. ಸುಮ್ಮನೆ ಅದನ್ನು ಯಾಕೆ ಅಂತ ಅಂದ್ಬಿಟ್ಟು ನಾವೇನೂ ಹಾಕ್ಸಿಲ್ಲ ಕೂಡ. ಬಟ್ಟೆ ಎಲ್ಲ ಏನಿತ್ತು ಅದನ್ನೆಲ್ಲ ಒಣಗಾಕ್ತಾ ಇದ್ದೀನಿ. ಬಟ್ಟೆಗಳು ಒಣಗಾಕ್ಬಿಟ್ಟು ಇನ್ನು ಒಗ್ದಿರೋ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಕೆಳಗಡೆ ಅಪ್ಪು ರೂಮಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಕೂಡ ಫೋಲ್ಡ್ ಮಾಡಬೇಕು.
ಸೊ ಈ ಥರ ನನಗೇನಂದರೆ ಒಬ್ಬಳೇ ಈ ಥರ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಜೊತೆಗೆ ಒಂದೇ ಪ್ಲೇಸಲ್ಲಿ ಇವಾಗ ಮುಂಚೆ ಮನೆ ಥರ ಇಲ್ಲ. ಫಸ್ಟ್ ಆಗಿದ್ದರೆ ಟಿ ವಿ ಹಾಕ್ಕೊಂಡು ಸಾಂಗ್ಸ್ ಕೇಳ್ಕೊಂಡು ಹೇಗೋ ಕೆಲಸಗಳನ್ನ ಮಾಡ್ಕೊಂಬಿಡ್ತಾಯಿದ್ದೆ. ಬಟ್ ಇವಾಗ ಟಿ ವಿ ಹಾಕಿದರೆ ಕೆಳಗಡೆ ನಾನು ಫುಲ್ ವಾಲ್ಯೂಮ್‌ನ ಹೈ ಕೊಟ್ಟು ನಾನು ಮೇಲ್ಗಡೆ ತನಕ ಬರಬೇಕಾಗತ್ತೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಅದ್ರ ಬದಲು ಸುಮ್ಮನೆ ನನ್ನ ಫ್ರೆಂಡ್ಸ್ ಹತ್ರ ಅಥವಾ ನಮ್ಮ ಯಾರಾದರೂ ಉಷಾ ಅಕ್ಕ ಹತ್ರ ಆಗಿರ್ಬೋದು, ನಮ್ಮ ಚಿಕ್ಕಮ್ಮ ಹತ್ರ, ನಮ್ಮ ಅಜ್ಜಿ ಹತ್ರ ಈ ಥರ ಕಾಲಲ್ಲಿ ಮಾತಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ನಂಗೆ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ ಅಂತ ಅನಿಸ್ತಾ ಇರುತ್ತೆ. ಸೊ ಈ ರೀತಿ ನೀವು ಕೂಡ ಹೀಗೇನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಗಿಡಕ್ಕೆಲ್ಲ ನೀರು ಹಾಕಬೇಕಾಗಿತ್ತು. ಸೊ ನೀರು ಹಾಕ್ತಾ ಇದ್ದೀನಿ. ಅದೊಂಥರ ಏನೋ ನನಗೆ ಮೈಂಡ್ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಸೊ ನಾನು ಆ್ಯಕ್ಚುಲಾಗಿ ಒಂದು 5 ಗಿಡ ಅಲ್ಲ 10 ಗಿಡ ಇಟ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ನೋಡ್ಬೋದು ಆಲ್ಮೋಸ್ಟ್ ಹೇಳಬೇಕಂದ್ರೆ ಒಂದು 30 ಪಾಟ್ ಅಂತೂ ಇದ್ದೇ ಇದೆ ನಮ್ಮ ಈ ಒಂದು ಪುಟ್ಟ ಟೆರೇಸಲ್ಲಿ. ಒನ್ ಬೈ ಒನ್ ಎಲ್ಲನೂ ಕೂಡ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಹಿಂದಿನ ದಿನ ನಾನು ಗಿಡಕ್ಕೆಲ್ಲ ನೀರು ಹಾಕಿದ್ದೆ. ಬಟ್ ಕೆಲವೊಂದು ಗಿಡ ಈಗ ರೀಸೆಂಟಾಗಿ ಏನು ತೊಗೊಂಡು ಬಂದಿದ್ವಿ ಅದೊಂದು ಸ್ವಲ್ಪ ಯಾಕೋ ಗೊತ್ತಿಲ್ಲ ಬಾಡ್ದಂಗೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ನೋಡೋಣ ಒಂದು 2-3 ದಿನ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕ್ಬಿಟ್ರೂ ಕೂಡ ಏನಾಗೋಗ್ಬಿಡುತ್ತೆ, ಫುಲ್ಲು ಎಲ್ಲ ಕೊಳ್ತೋದಂಗೆ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ನೀರನ್ನ ಹಾಕ್ತಾಯಿದ್ದೀನಿ. ಮತ್ತು ಹಿಂದಿನ ದಿನ ಸಂಜೆನೂ ಕೂಡ ಹಾಕಿದ್ದೆ ಅಲ್ವಾ, ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಇವಾಗ ಒಂದು ಚಿಕ್ಕ ಕಪ್ ಇಟ್ಕೊಂಡಿದ್ದೀನಿ. ಅದರೊಳಗೆ ಮೇಲ್ಗಡೆ ಬಂದಾಗ ನೀರು ಹಾಕ್ಬಿಟ್ಟು ಹೋಗ್ತೀನಿ. ಇನ್ನು ಈ ಒಂದು ಗಿಡ ನೋಡ್ಬೋದು, ನರ್ಸರಿನಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು. ನಮ್ಮ ದೊಡ್ಡ ಮಾಮನ ಮನೆಗೆ ಹೋದಾಗ ಅಲ್ಲಿ ನಮ್ಮ ರಕ್ಷು ಹಾಕಿದ್ಲು ಸೇಮ್ ಇದೇ ಥರ ಗಿಡ. ಅಲ್ಲಿ ಕೂಡ ಒಂದೆರಡು ಸಸಿನ ತೊಗೊಂಬಂದು ಹಾಕಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ ಒಣಗಿ ಹೋಗ್ತಾ ಇತ್ತು. ಬಟ್ ಇಲ್ಲಿ ನರ್ಸರಿನಲ್ಲಿ ಹೋಗಿ ತೊಗೊಂಡು ಬಂದ್ವಲ್ಲ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಸಿಕ್ತು ಅದು. ತೊಗೊಂಡು ಬಂದು ಈ ಥರ ಒಂದು ಚಿಕ್ಕ ಟಬ್ಬಲ್ಲಿ ಹಾಕಿ ಇಟ್ಟಿದ್ದೀನಿ. ಇನ್ನು ಇವಾಗ ಏನಿದೆ ಮೇಲ್ಗಡೆ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಕೆಳಗಡೆ ಬಂದು ಇವಾಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಸಾಕಷ್ಟು ಬಟ್ಟೆಗಳಿದ್ದಾವೆ. ಇವಾಗ ಈ ಒಂದು ಫುಲ್ ಬ್ಯಾಸ್ಕೆಟ್ ಏನಿದೆ ಬಟ್ಟೆಗಳನ್ನ ಫೋಲ್ಡ್ ಮಾಡಿಬಿಟ್ಟು ಇನ್ನು ನನ್ನ ಮಗನ ವಾರ್ಡ್ರೋಬ್ನ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಅದೆಲ್ಲ ಕೆಲಸಗಳು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 1 ಗಂಟೆ 2 ಗಂಟೆ ಆಗೇ ಹೋಗ್ಬಿಡುತ್ತೆ. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನನಗಂತೂ. ಕೆಲಸ ಮಾಡೋದ್ರಲ್ಲೇ ಆಲ್ಮೋಸ್ಟ್ ದಿನ ಎಲ್ಲ ಕಳೆದ್ಬಿಡ್ತೀನಿ. ಬಟ್ ಹಾಗೆಯೇ ನನ್ನ ಒಂದು ಏನು ಲೈಫ್ ಇದೆ ಅದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸ್ಕೊಂಡು ಅದನ್ನು ನಾವು ನೀಟಾಗಿ ಇಟ್ಕೊಳ್ಲಿಲ್ಲ ಅಂತ ಅಂದರೆ ಏನು ಬಂತು ಅಲ್ವಾ. ಸೊ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಹಂಗಂದ್ಬಿಟ್ಟು ಎಲ್ಲನೂ ಒಂದೇ ದಿನ ತಲೆ ಮೇಲೆ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಬೇಕಂತ ಏನಿಲ್ಲ. ಇವಾಗ ನಮ್ಮ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಧೂಳಿರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ಧೂಳೆಲ್ಲ ಕೂತ್ಕೊಂಡ್ಬಿಟ್ರೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಒಂದೇ ಸಲ ಮಾಡಬೇಕು ಅಂತಂದರೆ ಅಂತ ಅಂದ್ಬಿಟ್ಟು. ಸೊ ಆ ರೀತಿ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕೆಲಸಗಳನ್ನ ಡಿವೈಡ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ಇವಾಗ ಜಸ್ಟು ಅವರು ಗೋಡೆ ಕಟ್ತಾ ಇರೋದು. ಸೊ ಗೋಡೆ ಕಟ್ಟೋವಾಗ ಏನು ಅಂಥ ಧೂಳು ಬರೋಲ್ಲ. ಬಟ್ ಇನ್ನೂ ಗ್ರಾನೈಟ್ ಕೆಲಸ ಅದೆಲ್ಲ ಸ್ಟಾರ್ಟ್ ಆದಮೇಲೆ, ಪ್ಲಾಸ್ಟಿಕ್ ಕೆಲಸ ಎಲ್ಲ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಧೂಳು ಅಂತ ಹೇಳ್ಬೋದು. ಸೊ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ನೀಟಾಗಿ ಇನ್ನೂ ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ಕೋಬೇಕು. ಅದು ನಮ್ಮ ಮಾಸ್ಟರ್ ಬೆಡ್ರೂಮ್ ಏನಿದೆ ಸೊ ಆ ಕಡೆಯೇ ಬರೋದ್ರಿಂದ ಕಿಟಕಿ ಏನಾದರೂ ಓಪನ್ ಮಾಡಿದ್ರೆ ಸಾಕು ಫುಲ್ಲು ಮನೆಗೆ ಧೂಳು ಬಂದುಬಿಟ್ಟಿರುತ್ತೆ. ನಾನು ಅದೇ ಅಂದ್ಕೊಳ್ತೀನಿ, ದಿನಾ ಕಸ ಗುಡಿಸಿದ್ರೂ ಒಂದಷ್ಟು ಕಸ ಇರುತ್ತೆ ಮನೆಯಲ್ಲಿ. ಕಿಟಕಿಗಳ ಮೇಲಂತೂ ಫುಲ್ಲು ಧೂಳಾಗೋಗ್ಬಿಟ್ಟಿರುತ್ತೆ. ಅವೆಲ್ಲ ಪಾಪ ನಾವು ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ಅಕ್ಕಪಕ್ಕದ ಮನೆಯವರು ಕೂಡ ಫೇಸ್ ಮಾಡಿರ್ತಾರೆ. ಅಂಥ ಏನು ದೊಡ್ಡ ಪ್ರಾಬ್ಲಮ್ ಅಂತ ಅನಿಸಲ್ಲ. ಪಾಪ ಅವರು ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೇತಕ್ಕೆ ಧೂಳೆಲ್ಲ ಬರುತ್ತೆ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ದಿನ ಮೇಂಟೈನ್ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರ ಇರುತ್ತೆ ನನ್ನ ಕೆಲಸದ ರೂಟೀನ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಈ ರೀತಿ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಅಪ್ಪು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಬೇಕು. ಅವ್ನ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿಬಿಟ್ರೆ ಇವತ್ತು ಆ ಒಂದು ಕೆಲಸನೂ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನನ್ನ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಇನ್ನು ಅಪ್ಪುನ ಸ್ಕೂಲಿಂದ ಕರ್ಕೊಂಬರಬೇಕು. ಟೈಮ್ ಆಗಲೇ ನೋಡ್ತಾ ಇದ್ದಂಗೆ 2 ಗಂಟೆ 2 ಕಾಲು ಆಗೋಗ್ಬಿಟ್ಟಿತ್ತು. ಇನ್ನು ಅಪ್ಪುಗೆ ಸ್ಕೂಲ್ ಬಿಡೋದು 3 ಗಂಟೆಗೆ. ಸೊ ಅವನ್ನ ಹೋಗಿ ಕರ್ಕೊಂಡು ಬಂದು ಇನ್ನೂ ನಾನು ಊಟ ಮಾಡಿಸಿ ಆಮೇಲೆ ಟ್ಯೂಷನ್ಗೆ ಕರ್ಕೊಂಡು ಹೋಗಿ ಬಿಡಬೇಕು.
ಸೊ ಸ್ನಾನ ಮಾಡಿಕೊಂಡು ಬಂದಮೇಲೆ ನನ್ನ ಸ್ಕಿನ್ ಕೇರ್ ರೂಟೀನ್ ಹಾಗೆಯೇ ಹೇರ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ರೆಗ್ಯುಲರ್ ಆಗಿ ಯಾವ ಸಿರಮ್ನ ಯೂಸ್ ಮಾಡ್ತೀನಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಮ್ಯಾಟ್ರಿಕ್ಸ್ ಬಯೋಲಾಜ್ ಎ ಸಿರಮ್ನ ಯೂಸ್ ಮಾಡ್ತೀನಿ. ಸೊ ಮಧ್ಯದಲ್ಲಿ ನಾನು ಬೇರ್ ಅನಾಟಮಿ ಅಂತ ಒಂದು ಸಿರಮ್ನ ಯೂಸ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ಲು ಅಂತ ಅಂದ್ಬಿಟ್ಟು. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಸೆಟ್ ಆಗಲಿಲ್ಲ. ಸ್ವಲ್ಪ ಜಾಸ್ತಿನೇ ಹೇರ್ ಫಾಲ್ ಆಗ್ತಾಯಿತ್ತು. ಸ್ವಲ್ಪ ಟೆನ್ಷನ್‌ಗೂ ಕೂಡ ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಬಟ್ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ನಾನು ಫಸ್ಟ್ ಯಾವ್ದು ಯೂಸ್ ಮಾಡ್ತಾ ಇದ್ದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗೇನು ಅಷ್ಟೊಂದು ಹೇರ್ ಫಾಲ್ ಆಗ್ತಾಯಿಲ್ಲ. ಜೊತೆಗೆ ನಾನು ಮುಂಚೆ ಒಂದು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೆ. ಬಟ್ ಮಧ್ಯದಲ್ಲಿ ನಾನೇ ಹೇರ್ ಕಟ್ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ 1 ಇಂಚಷ್ಟು ನಾನೇ ಕಟ್ ಮಾಡ್ಕೊಂಡಿದ್ದೆ. ಬಟ್ ಅದು ಪರವಾಗಿಲ್ಲ, ಒಂದು ಸ್ವಲ್ಪ ಲೆಂತಾಗಿ ಬಂದಿದೆ. ಇವಾಗ ನಾನು ಇನ್ಮೇಲಿಂದ ನಾನೇ ಒಂದು ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನನಗದೇನೋ ಹೊರಗಡೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದರೆ ಅದು ಹೇರ್ ಗ್ರೋತೇ ಆಗಲ್ಲ, ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು. ಬಟ್ ನಾನೇ ಹೇರ್ ಕಟ್ ಮಾಡಿಕೊಂಡ್ರೆ ನನಗೆ ಎಷ್ಟು ಹೇರ್ ಕಟ್ ಬೇಕು, ಸ್ಪ್ಲಿಟ್ ಎಂಡ್ಸ್ ಎಲ್ಲಿವರೆಗೂ ಆಗಿದೆ ಅದನ್ನು ನೋಡ್ಕೊಂಡು ನಾನೇ ಟ್ರಿಮ್ ಮಾಡ್ಕೊಳ್ತೀನಿ. ಸೊ ದಟ್ ನನಗೆ ಅದು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅನ್ನೋ ಫೀಲು. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನೀವೇ ಹೇರ್ ಕಟ್ ಮಾಡ್ಕೊಳ್ತೀರಾ ಇಲ್ಲಾಂದರೆ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ತೀರಾ ಅಂತ. ಸೊ ನಾನೇ ಟ್ರಿಮ್ ಮಾಡ್ಕೊಳ್ತೀನಿ ಅಷ್ಟೇನೆ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.